ರಾಜ್ಯದ ಉತ್ತರವಷ್ಟೇ ಅಲ್ಲ, ಬೆಂಗಳೂರು ಕೂಡ ಮುಳುಗ್ತಾ ಇದೆ. ಸಂಜೆ ಸುರಿದ ಭಾರಿ ಮಳೆಗೆ ಅನೇಕ ಅವಾಂತರಗಳಾಗಿದೆ. ರಾಜ್ಯದ ಜನ ಮಾತ್ರ ಅಲ್ಲ, ಬೆಂಗಳೂರಿನ ಜನ ಕೂಡ ಈಗ ತತ್ತರಿಸಿ ಹೋಗಿದ್ದಾರೆ. ಬೆಂಗಳೂರು ಸಂಪೂರ್ಣವಾಗಿ ಮುಳುಗಿದೆ, ಸಮುದ್ರದಂತಾಗಿದೆ. ಹೊಸಕೆರೆಹಳ್ಳಿ ಪ್ರದೇಶ ಅಂತೂ ಅಲ್ಲಿ ಬೀಚ್ ಇದೆಯೇನೋ ಅನ್ನುವಂತಹ ರೀತಿಯಲ್ಲಿ ನಿರ್ಮಾಣ ಆಗಿತ್ತು. ಎಲ್ಲಿ ನೋಡಿದ್ರು ಬರೀ ಕಾಣೋದಕ್ಕೆ ಸಿಕ್ಕಿದ್ದು ನೀರು ನೀರು ನೀರು. ಹೊಸಕೆರೆಹಳ್ಳಿಯಲ್ಲಿ ಹಸುಗೂಸಿನ ರೋಚಕ ರೆಸ್ಕ್ಯೂ ಕೂಡ ಮಾಡಲಾಯಿತು. ನ್ಯೂಸ್ 18 ಕನ್ನಡದಲ್ಲಿ ಆ ರೋಚಕ ರೆಸ್ಕ್ಯೂ ದೃಶ್ಯವನ್ನ ನಿಮ್ಗೆ ನಾವು ತೋರಿಸ್ತೇವೆ. ಹೊಸಕೆರೆಹಳ್ಳಿಗೆ ಸಚಿವ ಆರ್ ಅಶೋಕ್ ಭೇಟಿ ಕೊಟ್ಟರು, ಪರಿಶೀಲನೆಯನ್ನ ಮಾಡಿದ್ರು. ಹಾಗೆಯೇ ಮನೆಯೊಳಗಿದ್ದ 2 ವರ್ಷದ ಮಗುವನ್ನ ರಕ್ಷಣೆ ಮಾಡಲಾಗಿದೆ. 15 ದಿನದ ನವಜಾತ ಶಿಶು ಮತ್ತು ತಾಯಿ ಲಕ್ಷ್ಮಿಯನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ. ಹೀಗೆ ಪ್ರತಿ ಒಂದು ಏರಿಯಾ ಕೂಡ ಇವತ್ತು ಒಂದೊಂದು ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆದರೆ ಪ್ರಮುಖವಾಗಿ ಹೊಸಕೆರೆಹಳ್ಳಿಯ ದೃಶ್ಯವನ್ನ ನೀವು ನೋಡಲೇಬೇಕು. ಯಾಕಂದ್ರೆ ಇವತ್ತಿನ ಈ ಒಂದು ರೆಸ್ಕ್ಯೂ ಒಂದೆರಡು ಮಕ್ಕಳ ಜೀವವನ್ನ ಕಾಪಾಡಿರುವಂತಹ ರೆಸ್ಕ್ಯೂ ಇದು. ಮಳೆಯ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಏನೇನು ಸಮಸ್ಯೆ ಆಗುತ್ತೆ ಅಂತ ಪ್ರತಿದಿನ ಅನುಭವಿಸಿರ್ತೀರಾ, ನೋಡಿರ್ತೀರಾ. ಹೊಸಕೆರೆಹಳ್ಳಿಯಲ್ಲಿ ನಡೆದ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಸಂಜೆ ಬಿದ್ದ ಮಳೆಯಿಂದಾಗಿ ಇಡೀ ಬಡಾವಣೆ ಮುಳುಗಿತ್ತು. ಗುಡಿಸಲು, ಮನೆ, ಅಪಾರ್ಟ್ಮೆಂಟ್ಗಳು ಎಲ್ಲವೂ ಕೂಡ ಮುಳುಗಿದ್ವು. ರಸ್ತೆ ತುಂಬೆಲ್ಲ ಕಾಣೋದಕ್ಕೆ ಸಿಕ್ಕಿದ್ದು ನೀರು ಮಾತ್ರ. ಆದ್ರೂ ಅಲ್ಲಿನ ಸ್ಥಳೀಯರು ಎದೆಗುಂದಲಿಲ್ಲ, ಮಕ್ಕಳನ್ನ ರಕ್ಷಣೆ ಮಾಡಿದ್ರು. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಒಂದ್ ಕಡೆ ಪುಟ್ಟ ಮಗುವಿನ ಹಸುಗೂಸನ್ನ ಕೂಡ ಅಲ್ಲಿ ರಕ್ಷಣೆ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಎದೆಗುಂದಲಿಲ್ಲ ಅವರು ಯಾರು ಕೂಡ. ಖಂಡಿತವಾಗ್ಲೂ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದ್ರೂ ಕೂಡ ನೀರಿನಲ್ಲೇ ಮುಳುಕೊಂಡು ಆ ಪುಟ್ಟ ಮಗುವನ್ನ, ಹಸುಗೂಸನ್ನ ರಕ್ಷಣೆ ಕೂಡ ಮಾಡಿದ್ದಾರೆ. ಹೊಸಕೆರೆಹಳ್ಳಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಪೂರ್ಣವಾಗಿ ಹೊಸಕೆರೆಹಳ್ಳಿ ಜಲಾವೃತವಾಗಿತ್ತು. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಕಾಣೋದಕ್ಕೆ ಸಿಕ್ಕಿದ್ದು ಬರೀ ನೀರು 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 ಅನ್ನುವಂತಹ ದೃಶ್ಯ. ಆದ್ರೆ ಆಲ್ಮೋಸ್ಟ್ ಕಟ್ಟಡಗಳೆಲ್ಲ ಮುಳುಗಿದಂತಹ ದೃಶ್ಯ, ಮರಗಳು ಮುಳುಗಿದಂತಹ ದೃಶ್ಯ, ಅನೇಕ ವಾಹನಗಳು ಮುಳುಗಿದಂತಹ ದೃಶ್ಯ, ಸಾಕಷ್ಟು ವಸ್ತುಗಳೆಲ್ಲ ಚಿಲ್ಲಾಪಿಲ್ಲಿಯಾಗಿ ಆ ಒಂದು ನೀರಿನಲ್ಲೇ ತೇಲಾಡ್ಕೊಂಡು ಹೋದಂತಹ ದೃಶ್ಯ ಪ್ರತಿಯೊಂದು ಕೂಡ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಾ, ಕಾರ್ ಯಾವ ರೀತಿಯಾಗಿ ತೇಲ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ. ಆ ಕಾರಲ್ಲಿ ಇದ್ದಂಥವ್ರು ನಿಜವಾಗ್ಲೂ ಕೂಡ ಆ ನಂತರ ಈ ದೃಶ್ಯವನ್ನ ನೋಡಿದ್ರೆ ನಾವೇನ ಈ ತರ ಈ ಒಂದು ಕಾರಲ್ಲಿ ಸಿಕ್ಕಾಕೊಂಡಿದ್ದು ಅಂತ ಹೇಳಿ ಅವರ ಜೀವ ಖಂಡಿತವಾಗ್ಲೂ ಕೂಡ ಬಾಯಿಗೆ ಬಂದಿರುತ್ತೆ. ನಾವು ಈ ನೀರಿನಲ್ಲಿ ಇನ್ನೆಲ್ಲ ಹೋಗ್ತೀವೋ ಏನೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಅಲ್ಲಿ ಕಾಣ್ತಾ ಇದ್ದಿದ್ದು ಬರೀ ನೀರು ಮಾತ್ರ. ಒಂದ್ ಕಡೆ ಇದು ಹೊಸಕೆರೆಹಳ್ಳಿ ದೃಶ್ಯ, ಹಾಗೆಯೇ ಬಸವನ ಗುಡಿಯ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ಲ ವಾಹನಗಳು ಕೂಡ ಮುಳುಗಡೆಯಾದಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಅನೇಕ ಕಡೆಗಳಲ್ಲಿ ವಾಹನಗಳು ಇದೇ ರೀತಿಯಾಗಿ ಮುಳುಗಿರುವಂತಹ ಘಟನೆ ನಡೆದಿದೆ. ಅಲ್ಲಿ ಎರಡೂ ಕಡೆಗಳಲ್ಲಿ ನೋಡ್ತಾ ಇದ್ರಲ್ಲ, ನಾವು ಬೇರೆ ಯಾವುದೋ ಪ್ಲೇಸ್ಗಳಲ್ಲಿ ಈ ತರ ಮಳೆ ಆಗತ್ತೆ ಅಂತ ಇಷ್ಟು ದಿನ ನೋಡ್ತಾ ಇದ್ವಿ. ಯಾವುದೋ ಮಹಾರಾಷ್ಟ್ರದ ಸುದ್ದಿನೋ ಅಥವಾ ಬೇರೆ ರಾಜ್ಯದ ಸುದ್ದಿನೋ ಅಥವಾ ಬೇರೆ ಬೇರೆ ಕಡೆ ಹೀಗಾಗಿದೆ ಅಂತ. ಬಟ್ ಈಗ ನಿಜವಾಗ್ಲೂ ಇದು ಬೆಂಗಳೂರೇನಾ ಅನ್ನುವಷ್ಟರ ಮಟ್ಟಿಗೆ ಮಳೆಯ ನೀರು ಇಡೀ ರೋಡ್ ತುಂಬೆಲ್ಲ ಆವರಿಸಿದ್ದನ್ನ ನೋಡ್ತಾ ಇದ್ದೀರಾ. ಈಗಲೂ ಕೂಡ ನೀವು ಇನ್ನೊಂದು ಕಡೆ ಬರೋ ಹೊಸಕೆರೆಹಳ್ಳಿಯ ದೃಶ್ಯವನ್ನೇ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಕತ್ತಲಾಗ್ಬಿಟ್ಟಿದೆ ಅಲ್ಲಿ. ಸಂಪೂರ್ಣವಾಗಿ ರೋಡ್ ಅಂತೂ ಬರೀ ನೀರೇ ಅಲ್ಲಿ ಇರುವಂಥದ್ದು. ಅಲ್ಲಿ ರೋಡ್ ಇತ್ತ, ಮನೆ ಇತ್ತ, ಅಥವಾ ಬೇರೆ ಏನಾದರೂ ಫುಟ್ಪಾತ್ಗಳೇನಾದ್ರೂ ಇತ್ವಾ, ಯಾವುದು ಕೂಡ ಕಾಣಿಸೋದಿಲ್ಲ. ಕಾಣಿಸೋದು ಕೇವಲ ನೀರು ನೀರು ನೀರು, ಸಮುದ್ರದಂತಾಗಿದೆ ಅನ್ನೋದು ಇದೇ ಕಾರಣಕ್ಕಾಗಿ. ಯಾಕಂದ್ರೆ ಎಲ್ಲಾ ಕಡೆ ನೀರಿಂದ ಆವೃತವಾಗಿದೆ. ದ್ವೀಪ ಅಂತ ಹೇಳ್ತೀವಲ್ಲ ನಾವು, ಈಗಾಗಲೇ ಆ ರೀತಿಯಾಗಿ ದ್ವೀಪಗಳಂತ ಆಗಿರುವಂತಹ ಬೆಂಗಳೂರನ್ನ ನೀವು ಈಗ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಬೆಂಗಳೂರು ಮುಳುಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೊಸಕೆರೆಹಳ್ಳಿಯಲ್ಲಿ ಅನೇಕ ಕಟ್ಟಡಗಳು ಕೂಡ ಬಿದ್ದಿರೋದನ್ನ ನೀವು ನೋಡ್ಬೋದು. ಹಾಗೇನೆ ರೆಸ್ಕ್ಯೂ ಮಾಡುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಅನೇಕ ಅಪಾರ್ಟ್ಮೆಂಟ್ಗಳ ಒಳಗಡೆ ನೀರು ನುಗ್ಗಿದೆ. ಅನೇಕ ಕಡೆಗಳಲ್ಲಿ ಜನರನ್ನ ರಕ್ಷಣೆ ಮಾಡಲಾಯಿತು. ಬೋಟ್ಗಳ ಮೂಲಕ ರಕ್ಷಣೆ ಮಾಡಬೇಕಾದಂತಹ ಪ್ರಯತ್ನ ಮಾಡಲಾಯಿತು. ಯಾಕಂದ್ರೆ ಮಕ್ಕಳು ಹೇಳ್ತಾ ಇದ್ರು, ನಾವು ಈ ತರ ಬೋಟ್ ರೈಡ್ ಮಾಡಿದ್ದು ಇದೇ ಫಸ್ಟ್ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಹಾಗಾದ್ರೆ ಬೆಂಗಳೂರಲ್ಲೇ ಯಾವ ರೀತಿ ಸಿಚುವೇಶನ್ ನಿರ್ಮಾಣ ಆಗಿದೆ ನೋಡಿ. ಅಪಾರ್ಟ್ಮೆಂಟ್ಗಳ ಒಳಗಡೆ ಪಾರ್ಕಿಂಗ್ ಲಾಟ್ ಅಲ್ಲಿ ವೆಹಿಕಲ್ಗಳು ಎಲ್ಲವೂ ಕೂಡ ನೀರಿನಿಂದ ಆವೃತವಾಗಿರೋದನ್ನ ನೋಡ್ತಾ ಇದ್ದೀರಾ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಮಳೆ ನೀರು ಅಲ್ಲಿ ತುಂಬಿಕೊಂಡಿದೆ ಅನ್ನೋದನ್ನ ನೋಡ್ಬೋದು. ಮಳೆ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಏನು, ಮನೆಯಲ್ಲಿದ್ರೆ ಏನು ಅನ್ನೋದಕ್ಕೆ ಇಂತಹ ಒಂದು ಮಳೆಯ ಸಾಕ್ಷಿ ಆಗಿದೆ ಇವತ್ತು. ದೇವರ ಮನೆ ಅಂತ ಇಲ್ಲ, ನವರಾತ್ರಿ ಹಬ್ಬ ಅಂತ ಇಲ್ಲ, ಯಾವುದು ಕೂಡ ಇಲ್ಲ. ಕೇವಲ ಈಗ ವರುಣನ ಆರ್ಭಟ ಮಾತ್ರ ಇದೆ. ಮನೆಯಲ್ಲಿದ್ದಂತಹ ವಸ್ತುಗಳು, ಅಡಿಗೆ ಸಾಮಾನುಗಳು, ತರಕಾರಿಗಳು, ಬಾಟ್ಲು, ಯಾವ ಲೈಟ್ ಏನೂ ಇಲ್ಲ. ಎಲ್ಲವೂ ಕೂಡ ನೀರು ಪಾಲಾಗಿದೆ. ಮನೆಯಿಂದ ನೀರನ್ನ ಹೊರ ಹಾಕಬೇಕಾದಂತಹ ಕೆಲಸದಲ್ಲೇ ಜನ ತೊಡಗಿಸಿಕೊಂಡಿದ್ದಾರೆ. ಹಬ್ಬ ಹರಿದಿನಗಳನ್ನ ಬಿಟ್ಟು, ಪೂಜೆ ಪುನಸ್ಕಾರಗಳನ್ನ ಬಿಟ್ಟು ಎಲ್ಲವೂ ಕೂಡ ಮನೆ ಕ್ಲೀನಿಂಗ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಸರಿನ ನೀರನ್ನ ಕೂಡ ನಾವು ಗಮನಿಸಬಹುದು, ಯಾವ ರೀತಿಯಾಗಿ ಕೊಳಚೆ ನೀರು ಕೂಡ ಮನೆ ಒಳಗಡೆ ನುಗ್ಗಿದೆ ಅಂತೇಳಿ. ಮನೆಯಲ್ಲಿದ್ದಂತಹ ಎಲ್ಲಾ ವಸ್ತುಗಳು ಚೆಲ್ಲಾಪಿಲ್ಲಿ ಆಗಿದೆ. ಎಲ್ಲಿದ್ದೀವಿ ನಾವು ಅಂತ ಹೇಳಿ ಒಂದ್ಸಲ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಇಡೀ ಮನೆಯ ವಸ್ತುಗಳು ನೋಡ್ತಾ ಇದ್ದೀರಲ್ಲ, ಸಂಪೂರ್ಣವಾಗಿ ಈ ಕೊಚ್ಚೆ ನೀರಿನಲ್ಲಿ, ಕೆಸರಿನ ನೀರಿನಲ್ಲಿ ಆವೃತವಾಗಿರೋದನ್ನ ನೋಡ್ತಾ ಇದ್ದೀರಾ.
ಒಂದ್ ಕಡೆ ಮಳೆ ಆದ ನಂತರದ ಅದರ ಎಫೆಕ್ಟ್ ಇದೆಯಲ್ಲ ಅದು ಇನ್ನೂ ಕೂಡ ಭೀಕರ ಅಂತ ಹೇಳಿ. ಅದಾದ್ಮೇಲೆ ಇರೋದು ಮನೆಯಿಂದ ನೀರನ್ನ ಹೊರ ಹಾಕಬೇಕು, ಮನೆ ಕ್ಲೀನ್ ಮಾಡಬೇಕು, ಎಲ್ಲೆಲ್ಲಿ ಏನೇನಾಯ್ತೋ ನೋಡ್ಬೇಕು, ಯಾರ್ಯಾರು ಯಾವ ರೀತಿಯಾಗಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ನೋಡ್ಬೇಕು. ಸಾಕಷ್ಟು ಕಡೆಗಳಲ್ಲಿ ಈಗ ಆ ಕಡೆಯಿಂದ ಈ ಕಡೆ ಹೋಗೋದಿಕ್ಕೆ, ಅವರ ವೆಹಿಕಲ್ ಗಳನ್ನ ಹಿಡ್ಕೊಂಡು ಹೋಗೋದಿಕ್ಕೆ ಅಥವಾ ಏನೇನಿದೆ ಅಂತ ತಿಳ್ಕೊಳ್ಳೋದಿಕ್ಕೇನೆ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಒಂದ್ ಕಡೆ ಕೊರೋನಾ ಸಂಕಷ್ಟ, ಇನ್ನೊಂದ್ ಕಡೆ ಈಗಾಗಲೇ ಬೋಟ್ಗಳ ಮೂಲಕ ಅಂದ್ರೆ ಅವ್ರನ್ನ ಈಗ ರೆಸ್ಕ್ಯೂ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವೀಗ ನೋಡ್ತಾ ಇದ್ದೀರಾ. ಯಾವ ರೀತಿ ನಾವು ಬೇರೆ ಬೇರೆ ಪ್ರದೇಶದ ವಿಚಾರಗಳನ್ನ ಹೇಳ್ತಾ ಇದ್ವಿ, ಬಟ್ ಬೆಂಗಳೂರಲ್ಲಿ ಇಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅವರು ಮನೆ ಒಳಗಡೆ ಇದ್ದಾರೆ ಪಾಪ. ಅವ್ರಿಗೆ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ. 2 ಮಗು, 2 ವರ್ಷ ಮಗು, ಇನ್ನೊಂದು ಮಗು 15 ದಿವಸ ಆಯ್ತು ಅಷ್ಟೇ. ಅವ್ರ ತಾಯಿ ಇದಾಗಿರೋ ತಾಯಿ ಅವರು ಪಾಪ ಹಟ್ಟದ ಮೇಲೆ ಕೂರ್ಸವ್ರೆ. ಫುಲ್ ಇಲ್ಲಿವರೆಗೂ ತುಂಬಾಗಿದೆ. ಹಾಗೆ ಹೊಡೆದಿ ಆಮೇಲೆ ಅವ್ರು ನೋಡಿದ್ರೆ ಅವ್ರು ಚಿಲ್ಕ ಹಾಕಿದಾರೆ, ಗೊತ್ತಾಗಿಲ್ಲ, ಅವ್ರಿಗೂ ಗೊತ್ತಾಗಿಲ್ಲ. ತಳ್ಳಿ ಅಂತಾರೆ ಪಾಪ. ಅವರು ಗಾಬರಿಯಲ್ಲಿ ಅಳ್ತವ್ರೆ. ಆಮೇಲೆ ಒಂದು 5 ನಿಮಿಷ ಆದ್ಮೇಲೆ ಅವ್ರಿಗೆ ಹೇಳಿ ಬಾಗಿಲು ನಿಧಾನಕ್ಕೆ ಬನ್ನಿ ಫಸ್ಟ್ ಚಿಲ್ಕ ತೆಗಿರಿ ಅಂತ ಹೇಳಿ ಆಮೇಲೆ ತೆಗೆದ್ಮೇಲೆ ಒಳಗಡೆ ತಳ್ಳಿ 4 ಜನ ತಳ್ಳಿ ಒಳಗಡೆ ತೆಗೆದು ನೋಡಿದ್ರೆ ಒಳಗಡೆ ದಿವಾನ್ ಮೇಲೆ ಮಗು, ಚಿಕ್ಕ ಮಗು, ಇನ್ನೇನು ಕೆಳಗಡೆ ಬೀಳ್ಬೇಕಾಗಿದೆ, ಆ ಮೂಲೆಯಲ್ಲಿ ಇದೆ ಪಾಪ. ಅವರು ಏನ್ ಮಾಡಕ್ಕಾಗಲ್ಲ. 2 ಮಗು ಇದೆ, ಒಂದು ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಹಾಗೂನು ಪಾಪ ಒಬ್ಬೊಬ್ರಾಗ ಹೆಲ್ಪ್ ಮಾಡಿ ಆಚೆ ಕಳಿಸಿ ಇದ್ ಮಾಡಿದ್ವು ಪಾಪ. ಹೊಸಕೆರೆಹಳ್ಳಿಯ ಮತ್ತೊಂದು ದೃಶ್ಯ ನೋಡ್ತಾ ಇದ್ದೀರಿ ನೀವು. ರೆಸ್ಕ್ಯೂ ವಿಚಾರಕ್ಕೆ ಸಂಬಂಧಪಟ್ಟಂತಹ ದೃಶ್ಯ ಇದು. ಯಾವ ರೀತಿಯಾಗಿ ರೆಸ್ಕ್ಯೂ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಈಗಾಗಲೇ ರೆಸ್ಕ್ಯೂ ಮಾಡೋದಕ್ಕೆ ಬೇರೆ ಬೇರೆ ಕಡೆಗಳಿಂದ ಜನರನ್ನ ಸ್ಥಳಾಂತರ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಇನ್ನು NDRF, SDRF ಅವರೆಲ್ಲರೂ ಕೂಡ ಈಗಾಗಲೇ ಈ ಒಂದು ಪ್ರದೇಶದಲ್ಲಿದ್ದಂತಹ ಜನರನ್ನ ರಕ್ಷಣೆ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಬೆಂಗಳೂರಲ್ಲಿ ಈ ತರ ಮಳೆ ಆಗತ್ತೆ ಅಂತ ಯಾರು ಕೂಡ ಅಂದಾಜು ಕೂಡ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಅದೇ ತರನಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಎಷ್ಟೇ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರು ಕೂಡ ಪರಿಸ್ಥಿತಿ ಮಾತ್ರ ಸುಧಾರಣೆ ಆಗ್ತಾನೆ ಇಲ್ಲ. ಎಲ್ಲಾ ದಿನದಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗೋದು, ಇನ್ನೊಂದ್ ಕಡೆ ಮನೆಗಳ ಕುಸಿದು ಬೀಳೋದು, ಈ ತರದ ಸಿಚುವೇಶನ್ ಆಗ್ತಾ ಇದೆ. ನೀವೀಗ ನೋಡ್ತಾ ಇರುವಂತದ್ದು ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಅವರು ಇವೆಲ್ಲ ವಿಚಾರ ಗೊತ್ತಾದ ಮೇಲೆ ಹೊಸಕೆರೆಹಳ್ಳಿಗೆ ಬಂದು ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿ ರಕ್ಷಣೆ ಮಾಡುವಂತಹ ಸೂಚನೆಯನ್ನ ಕೂಡ ಕೊಟ್ಟರು. ಸಾಕಷ್ಟು ಮಂಡಿಯುದ್ದ ನೀರಿದೆ, ಅಲ್ಲೂ ಕೂಡ ನೋಡಿ ನೀವು, ಮಂಡಿಯುದ್ದ ನೀರೇ ಅಲ್ಲಿವರೆಗೂ ಕೂಡ ಬಂದಿದೆ. ಹಾಗಾದ್ರೆ ಯಾವ ರೀತಿಯ ಸಿಚುವೇಶನ್ ಇದೆ, ಅಲ್ಲಿನ ಜನರು ಪಾಪ ಎಷ್ಟು ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾ ಇರಬಹುದು ಅನ್ನೋದನ್ನ ನೋಡ್ತಿದ್ರಾ. ಈಗಾಗಲೇ ಪ್ರತಿದಿನ ಒಬ್ರು ಆಗ್ಲೇ ಪಾಪ ಜನ ವಿಡಿಯೋ ಮಾಡುವಾಗ ಒಬ್ರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ನಾನು ಆಗ್ಲೇ ಹೇಳ್ತಾ ಇದ್ದೆ 2 ಗಂಟೆಯ ಹಿಂದೆ ಏನಾಗ್ತಾ ಇದೆ ನೋಡಿ ಅಂತ ಹೇಳಿ, ನೀವು ಯಾರು ಕೇಳಲಿಲ್ಲ, ಜನಪ್ರತಿನಿಧಿಗಳೇ ನೋಡಿ ಅಂತ ಹೇಳಿ. ಹಾಗಾದ್ರೆ ಜನರ ಆಕ್ರೋಶದ ಕಷ್ಟ ಇಷ್ಟು ಕಟ್ಟೆ ಹೊಡೆದಿದೆ ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿ ಆಗುತ್ತೆ. ಜನ ಅಲ್ಲಿ ಪರಿಸ್ಥಿತಿಯನ್ನ ಹೇಳ್ತಿದ್ದಾರೆ, ಹಿಂಗಾಯ್ತೆ ನೋಡಿ ಸರ್, ಹೀಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಪ್ರತಿ ಬಾರಿ ಕೂಡ ಸಮಸ್ಯೆ ಹೇಳ್ತಾರೆ ಜನ, ಅದಾನಂತರ ನಾನು ಸರಿ ಆಯ್ತು ನಾವು ಸರಿ ಮಾಡಿಸ್ತೀವಿ ಅಂತ ಹೇಳ್ತಾರೆ ಜನಪ್ರತಿನಿಧಿಗಳು. ಆಯ್ತು, ಕೊಟ್ಟ ಮಾತನ್ನ ಮರಿತಾರೆ, ಭರವಸೆ ಹಾಗೆಯೇ ಉಳಿಯುತ್ತೆ, ಮತ್ತೆ ಸಮಸ್ಯೆ ಬರುತ್ತೆ, ಮತ್ತೆ ಅಲ್ಲಿಗೆ ಬರ್ತಾರೆ. ಸಮಸ್ಯೆ ಪರಿಹಾರ ಆಗೋದು ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಮಾತ್ರ ಯಾರಿಗೂ ಸಿಗೋದಿಲ್ಲ. ಇನ್ನು ಆಗ್ಲೇ ಅನೇಕ ದೃಶ್ಯಗಳನ್ನ ತೋರಿಸಿದ್ವಿ. ಹೊಸಕೆರೆಹಳ್ಳಿ ಮಾತ್ರ ಇವತ್ತು ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು, ಸಮುದ್ರದ ತರ ಹೋಗಿತ್ತು. ಹೊಸಕೆರೆಹಳ್ಳಿ ದೃಶ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸುರಿತಿರುವಂತಹ ಮಳೆ, ಇವತ್ತು ಸಂಜೆ ಸುರಿದಿರುವ ಮಳೆ ಎಫೆಕ್ಟ್ ಹೊಸಕೆರೆಹಳ್ಳಿಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ 50ಕ್ಕೂ ಹೆಚ್ಚು ಮನೆ ಒಳಗಡೆ ನೀರು ನುಗ್ಗಿದೆ. ಮನೆ ಮುಂದೆ ನಿಂತ ವಾಹನಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಹೊಸಕೆರೆಹಳ್ಳಿಯಲ್ಲಿರುವಂತಹ ತಡೆ ಗೋಡೆ ಏನಿತ್ತು ಅದು ಬಿದ್ದಿತ್ತು. ಸೊ ಆ ಸಂದರ್ಭದಲ್ಲಿ ಸಚಿವರಾದಿಯಾಗಿ ಎಲ್ಲರೂ ಕೂಡ ಭೇಟಿ ನೀಡಿದ್ರು. ಆದರೆ ಭೇಟಿಯ ಪರಿಣಾಮ ಏನಾಯ್ತು? ಏನೂ ಆಗಿಲ್ಲ. ಯಾಕಂದ್ರೆ 2 ದಿನದ ನಂತರ ಸುರಿದಂತ ಧಾರಾಕಾರ ಮಳೆ, 1 ಗಂಟೆ ಸುರಿದಂತ ಮಳೆಗೆ ಹೊಸಕೆರೆಹಳ್ಳಿ ಸುತ್ತಮುತ್ತಲಿರುವಂತ ಎಲ್ಲ ಒಳ ರಸ್ತೆಗಳೇನಿದಾವೆ, ಈ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದಾವೆ. ಒಳಗಡೆ ಇರುವಂತ ವಾಹನಗಳೇನಿದಾವೆ ಆ ವಾಹನಗಳೆಲ್ಲವೂ ಕೂಡ ಈಗ ಜಲಾವೃತ ಆಗಿರೋದು. ಈಗಲೂ ಕೂಡ ಆ ಕಾರ್ಗಳ ಸೌಂಡ್ ನೋಡ್ತಾ ಇದ್ದಾರೆ. ಯಾಕಂದ್ರೆ ಕಾರ್ ಸಂಪೂರ್ಣವಾಗಿ ಮುಳುಗಿ ಹೋಗಿರೋದ್ರಿಂದಾಗಿ ಬ್ಯಾಟ್ರಿಗಳೆಲ್ಲವೂ ಕೂಡ ಪ್ರಾಬ್ಲಮ್ ಆಗಿದಾವೆ. ಮತ್ತು ಇನ್ನು ಬೇರೆ ಬೇರೆ ವೆಹಿಕಲ್ಗಳೇನಿದ್ವು, 2 ವೀಲರ್ ಇರ್ಬೋದು, ಸೈಕಲ್ ಇದಾವೆ, ಎಲ್ಲವೂ ಕೂಡ ಮುಳುಗಿ ಕೆಲವೆಲ್ಲವೂ ಕೂಡ ತೇಲ್ಕೊಂಡು ಹೋಗಿರೋದು. ರೋಡ್ ಇದು, ಆ ರೋಡ್ ಅಂತೂ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಈಗ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಮನೆ ಒಳಗಡೆ ಇದ್ದಂತ ಎಲ್ಲರೂ ಕೂಡ
ನೀರಿನಲ್ಲಿ ತೋರಿಸ್ಕೊಂಡಿದ್ದಾರೆ. ಮತ್ತು ಮನೆ ಸಾಮಾನುಗಳು ಯಾವ ಎಲ್ಲವನ್ನೇ ಎಲ್ಲೆಲ್ಲಿ ಎತ್ತಿ ಇಡಬೇಕು, ಯಾವ್ದಾದನ್ನ ಇದು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾದಂಥ ಸಿಚುವೇಶನ್ ಇದೆ. ಕಾಲ್ ಭಾಗದಲ್ಲಿ ಇರೋದೇನಿದೆ ಇದೆಲ್ಲ ಕೂಡ ಊಟ ಮಾಡೋದು ಹುರುಳಿಕಾಳು ಸೇರಿದಂತೆ ಬೇರೆ ಬೇರೆ ದವಸ ಧಾನ್ಯಗಳೆಲ್ಲ ಕೂಡ ನೀರ್ ಪಾಲಾಗಿದೆ. ಪಕ್ಕದಲ್ಲೇ ಇಲ್ಲಿ ಏನು ಸಣ್ಣ ಪುಟ್ಟದಂತ ದವಸ ಧಾನ್ಯಗಳನ್ನೆಲ್ಲವನ್ನು ಕೂಡ ಸಂಗ್ರಹಿಸಿಟ್ಟಿದ್ರು ಕಾರ್ಮಿಕರು. ಅವೆಲ್ಲವೂ ಕೂಡ ಈಗ ಮಳೆ ನೀರಿಗೆ ಸಂಪೂರ್ಣವಾಗಿ ಜಲಾವೃತವಾಗಿ ಎಲ್ಲ ಕೂಡ ಹಾನಿಯಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇನ್ನು ಕೋರಮಂಗಲದ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಇದು ಕೋರಮಂಗಲದಲ್ಲಿ ಯಾವ ರೀತಿಯಾಗಿ ಈಗಾಗಲೇ ನೀರಿನಿಂದ ಆವೃತ ಆಗಿದೆ ಇಂಡೋರ್ ಸ್ಟೇಡಿಯಂ ಅನ್ನೋದನ್ನ ಕೂಡ ನೀವು ನೋಡಬಹುದು. ಒಳಗೆ ನುಗ್ಗಿದೆ ನೀರು. ಈಗ ಈ ಒಂದು ಕೋವಿಡ್ ಕೇರ್ ಸೆಂಟರ್ ಕೂಡ ಹೌದು ಇದು. ಈ ಒಂದು ಇಂಡೋರ್ ಸ್ಟೇಡಿಯಂ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ, ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಯತ್ನ ಮಾಡಲ್ಲ. ಡೋಂಟ್ ಕೇರ್ ಅನ್ನುವಂತಹ ವರ್ತನೆಯನ್ನ ತೋರಿಸ್ತಾರೆ. ಅಲ್ಲಿನ ಪೇಷಂಟ್ಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇಲ್ಲಿ ಒಂದ್ ಕಡೆ ಟ್ರೀಟ್ಮೆಂಟ್ ಇಲ್ಲ, ಈ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಈ ತರದ ಮಳೆ ಬಂದ್ರೆ ಈ ತರ ನೀರು ನುಗ್ತಾ ಇದೆ, ಇನ್ನೊಂದ್ ಕಡೆ ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಎಲ್ಲೂ ಹೋಗೋದಕ್ಕಾಗದ ಸಿಚುವೇಶನ್ ನಿರ್ಮಾಣ ಆಗಿದೆ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಬಟ್ ಅವರ ಆಕ್ರೋಶ ಅಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಯಾಕಂದ್ರೆ ಅಧಿಕಾರಿಗಳಿಗೆ ಡೋಂಟ್ ಕೇರ್ ಮಾಡ್ತಾರೆ. ಏನು ಕೆಂಗೇರಿಯ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಕೆಂಗೇರಿಯಲ್ಲಿ ವೆಹಿಕಲ್ಗಳು ಯಾವ ರೀತಿಯಾಗಿ ಇದ್ದ ಪ್ಲೇಸ್ ಅಲ್ಲೇ ಇರಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಶಾಲಾ ಬಸ್ಗಳಾಗಿರ್ಬೋದು ಅಥವಾ KSRTC ಆಗಿರ್ಬೋದು, BMTC ಬಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಕಾರ್ ಎಲ್ಲವೂ ಕೂಡ ಮುಳುಗಿ ಹೋಗುವ ಹಂತದಲ್ಲಿರೋದನ್ನ ನೋಡಬಹುದು. ಅಲ್ಲಲ್ಲೇ ವಾಹನಗಳನ್ನು ನಿಲ್ಲಿಸಲಾಗಿದೆ, ಯಾಕಂದ್ರೆ ಮುಂದೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೆಂಗೇರಿಯ ಮತ್ತೊಂದು ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ಲಾ ಕಡೆ ಇದೇ ಒಂದು ವಿಡಿಯೋನ ಆಡಿಯೋವನ್ನು ನೀವು ಕೇಳಿಸ್ಕೊಳ್ಳಿ, ಎಷ್ಟು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಲ್ಲಿನ ಜನ ಅಂತ ಹೇಳಿ. ನೋಡಿದ್ರಾ ಪ್ರವಾಹ ಕುಮಾರಸ್ವಾಮಿ ಲೇಔಟ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಈಗ ಕುಮಾರಸ್ವಾಮಿ ಲೇಔಟ್ ಅಲ್ಲೂ ಕೂಡ ಅನೇಕ ವಾಹನಗಳು ಮುಳುಗಡೆ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಎಲ್ಲಾ ವೆಹಿಕಲ್ಗಳು ಕೂಡ ಅಲ್ಲಿ ಅರ್ಧದ ಮಟ್ಟಿಗೆ ಅಲ್ಲಿ ಮುಳುಗಿದೆ. ಎಲ್ಲಾ ದೃಶ್ಯಗಳಲ್ಲಿ ನೀವು ನೋಡಬಹುದು ಇವತ್ತಿನ ಮಳೆ ಹಾಗಿದ್ರೆ ಎಷ್ಟರ ಮಟ್ಟಿಗೆ ಬಂದಿದೆ, ಯಾವ ರೀತಿಯಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಂತ. ಅಶೋಕ್ ಪಿಲ್ಲರ್ನ ಒಂದು ದೃಶ್ಯ ನೋಡ್ತಾ ಇದ್ರೆ ಎಲ್ಲಾ ಕಡೆ ಕಾಣೋದಕ್ಕೆ ಸಿಗೋದು, ಅಲ್ಲೂ ಕೂಡ ನೀರು, ಹಾಗೇನೆ ಮಳೆಯಿಂದ ಆದಂತಹ ಒಂದು ಮೋಡ ಕವಿದ ವಾತಾವರಣ, ಕತ್ತಲ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರು ಕೂಡ ಇಲ್ಲ, ಹೊರಗಡೆ ಬರೋದಕ್ಕೆ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೆಹಿಕಲ್ಗಳು ಎಲ್ಲಿದೆಯೋ ಅಲ್ಲೇ ನಿಂತಿವೆ. ಇನ್ನು ಕೆಲವೊಂದು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರೋದನ್ನ ನೋಡಬಹುದು. ವೆಹಿಕಲ್ಗಳೆಲ್ಲ ಅಲ್ಲಲ್ಲೇ ನಿಂತ ಪರಿಣಾಮವಾಗಿ ಟ್ರಾಫಿಕ್ ಜಾಮ್ ಕೂಡ ಕೆಲವು ಕಡೆಗಳಲ್ಲಿ ಉಂಟಾಗಿದೆ. ಈಗಾಗಲೇ ಆ ಒಂದು ದೃಶ್ಯದಲ್ಲಿ ನೋಡಿದ್ರೆ ವೆಹಿಕಲ್ಗಳು ಎಲ್ಲಿ ನಿಂತಿದೆಯೋ ಅಲ್ಲೇ ನಿಂತಿವೆ ಅಲ್ಲಿ, ಯಾಕಂದ್ರೆ ಆ ಕಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಮಳೆ ಬರ್ತಾ ಇದೆ. ಇನ್ನೊಂದ್ ಕಡೆ ಈಗಾಗಲೇ ಗಾಂಧಿ ಬಜಾರ್ನ ದೃಶ್ಯ ಇದು. ಈ ಒಂದು ಫ್ಲೈಓವರ್ ನ ನೋಡ್ತಾ ಇದ್ದೀರಾ. ಫ್ಲೈಓವರ್ನ ಕೆಳಗಡೆ ಕೂಡ ಅನೇಕ ವಾಹನಗಳು ಚಾಲನೆ ಮಾಡ್ತಾ ಇವೆ. ಆದ್ರೆ ಆ ಕಾರ್ನ ಬರ್ತಾ ಇದೆಯಲ್ಲ, ಆ ಕಾರ್ನ ದೃಶ್ಯ ನೀವು ನೋಡಿದ್ರೆ ಗೊತ್ತಾಗುತ್ತೆ ನೀರು ಎಷ್ಟರ ಮಟ್ಟಿಗೆ ಮೇಲ್ಮಟ್ಟಕ್ಕೆ ಬಂದಿದೆ, ಅಲ್ಲಿ ಮೇಲಿನವರೆಗೂ ಬಂದಿದೆ ಅಂತ ಹೇಳಿ. ಈಗ ಅನೇಕ ಕಡೆಗಳಲ್ಲೂ ಟ್ರಾಫಿಕ್ ಜಾಮ್ ಈಗ ಉಂಟಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮಳೆಯ ಪರಿಣಾಮ ಸಾಕಷ್ಟು ರೀತಿಯಲ್ಲಿ ಟ್ರಾಫಿಕ್ ಜಾಮ್ಗೂ ಕಾರಣ ಆಗ್ತದೆ. ಜರ್ನಲಿಸ್ಟ್ ಕಾಲೋನಿಯ ದೃಶ್ಯ ನೋಡ್ತಾ ಇದ್ದೀರಾ. ಈಗ ಜರ್ನಲಿಸ್ಟ್ ಕಾಲೋನಿ ಆಗಿ ಎಲ್ಲ ವೆಹಿಕಲ್ಗಳು ನಿಂತಲ್ಲೇ ನಿಲ್ಬೇಕಾದ ಸಿಚುವೇಶನ್ ಅಲ್ಲಿ ನಿರ್ಮಾಣ ಆಗಿದೆ. ಎಲ್ಲ ವಾಹನಗಳು ಮುಳುಗಡೆಯಾಗಿದೆ. ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ನಿಮ್ಮ ಏರಿಯಾದಲ್ಲಿ ಏನಾಗ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಮಳೆ ಬಂದಿದೆ, ಏನೇನು ಅನಾಹುತಗಳಾಗಿದೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ, ಸಮಗ್ರವಾದ ವಿವರಣೆಯನ್ನ ನೀವು ಪಡ್ಕೊಳ್ಬೇಕು ಅಂತ ಇಚ್ಛಿಸೋದಾದ್ರೆ news18kannada.comಗೆ ಲಾಗಿನ್ ಮಾಡಿದ್ರೆ ಎಲ್ಲಾ ಮಾಹಿತಿಗಳು ಕೂಡ ನಿಮ್ಗೆ ಸಿಗತ್ತೆ. ಇದರ ಜೊತೆಗೆ ಇನ್ನಷ್ಟು ದೃಶ್ಯಗಳು ಕೂಡ ಬಾಕಿ ಇದೆ. ನಿಮ್ಮ ಏರಿಯಾದಲ್ಲಿ ಏನೇನಾಗಿದೆ ಅನ್ನುವಂತಹ ದೃಶ್ಯಗಳನ್ನು ನಾವು ತೋರಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ಜಿಲ್ಲೆಯವರು ಬೆಂಗಳೂರು ಮುಳುಗ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳುವಷ್ಟರ ಮಟ್ಟಿಗೆ ಇವತ್ತು ಬೆಂಗಳೂರಲ್ಲಿ ವರುಣ ತನ್ನ ಆರ್ಭಟವನ್ನ ತೋರಿಸಿದಾನೆ. ಅದೇ ರೀತಿಯಾಗಿ ಇವತ್ತು ಬೆಂಗಳೂರು ಮುಳುಗಿದೆ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. RR ನಗರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. RR ನಗರದಲ್ಲೂ ಕೂಡ
ಯಾವ ರೀತಿಯಾಗಿ ಈಗಾಗಲೇ ಮಳೆಯ ನೀರಲ್ಲಿ ನಿಂತಿದೆ, ಜಲಾವೃತ ಆಗಿದೆ, ಕಟ್ಟಡಗಳು ಹೇಗೆ ಮುಳುಗಿದೆ, ಅವುಗಳ ನೀರು ಯಾವ ರೀತಿಯಾಗಿ ಬಂದಿದೆ, ನೆಲಮಹಡಿಗಳಾಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ಗಳಿಗೆ ಹೇಗೆ ಮಳೆ ನೀರು ಸುರಿದಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲಿ ಈಗ ಮಳೆ ನೀರು ನುಗ್ಗಿದ್ರೆ ಈಗ ಕೆಸರನ್ನು ತೆಗಿಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಇನ್ನು ಜಯನಗರದಲ್ಲೂ ಕೂಡ ಅದೇ ರೀತಿಯಾಗಿ ಈಗ ಮಳೆ ನೀರು ಹರಿದು ಹೋಗ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ರೆ, ಆದ್ರೆ ಎಲ್ಲೇ ಹರಿದು ಹೋದ್ರೂ ಕೂಡ ಮತ್ತೆ ಆ ನೀರು ಹೋಗೋದಕ್ಕೆ ಜಾಗ ಇಲ್ಲದಂತಹ ಪರಿಸ್ಥಿತಿ ಬೆಂಗಳೂರಲ್ಲಿ ಆಗಿದೆ. ಎಲ್ಲ ಬೋರ್ಡ್ಗಳಾಗಿರ್ಬೋದು, ವಸ್ತುಗಳೆಲ್ಲವೂ ಕೂಡ ತೇಲ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಅಲ್ಲಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇದು ಜಯನಗರದ ದೃಶ್ಯ. ಎಲ್ಲಾ ಕಡೆಗಳಲ್ಲೂ ನಮ್ಮ ಏರಿಯಾದಲ್ಲಿ ಇಷ್ಟು ಬಂತ ಮಳೆ ಅಂತ ಹೇಳಿ ನಾವು ಆಶ್ಚರ್ಯದಿಂದ ನೋಡ್ಬೇಕು. ಅಷ್ಟರ ಮಟ್ಟಿಗೆ ಇವತ್ತು ಮಳೆ ಸುರಿದಿದೆ, ಏನೇನು ಅನಾಹುತ ಆಗಿದೆಯಪ್ಪ ಅಂತ ಹೇಳಿ ನೋಡುವಷ್ಟರ ಮಟ್ಟಿಗೆ ಅನೇಕ ಅವಾಂತರಗಳು ಕೂಡ ಇವತ್ತು ಆಗಿರೋದನ್ನ ನೋಡ್ತಾ ಇದ್ದೀರಾ. ವಿವಿ ಪುರಂನ ದೃಶ್ಯ ನೋಡ್ತಾ ಇದ್ದೀರಾ. ವಿವಿ ಪುರಂನಲ್ಲಿ ಆ ಒಂದು ಮಳೆಯ ನೀರಲ್ಲೇ ಬೈಕ್ ಸವಾರ ಒಬ್ರು ಹೋಗ್ತಾ ಇದ್ದಾರೆ. ಈಗ ಒಂದಷ್ಟು ಜನ ಬೈಕ್ ಆಗಿರ್ಬೋದು ತಮ್ಮ ವೆಹಿಕಲ್ ಗಳನ್ನ ಅಲ್ಲೇ ನಿಲ್ಸಿದ್ದಾರೆ. ಹೋಗೋದಕ್ಕೆ ಸಾಧ್ಯ ಇಲ್ಲಪ್ಪ, ಮಳೆ ನಿಂತ ಮೇಲೆ ಹೋಗೋಣ, ಅಟ್ಲೀಸ್ಟ್ ಜೀವ ಉಳಿದ್ರೆ ಏನು ಪ್ರಾಬ್ಲಮ್ ಆಗದಿದ್ರೆ ಹೋಗ್ಬೋದು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಸಾಕಷ್ಟು ನೀವು ನೋಡ್ತಾ ಇದ್ದೀರಲ್ಲ, ವೆಹಿಕಲ್ ಗಳನ್ನ ಅಲ್ಲೇ ಬಿಟ್ಟು ಅಂಗಡಿಗಳಲ್ಲೆಲ್ಲ ಆಶ್ರಯನ್ನ ಪಡ್ಕೊಂಡಿರೋದನ್ನ ನೋಡಬಹುದು. ಈಗ ಯಾವುದೇ ರೀತಿಯಾದಂತಹ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ನಮ್ಮ ನ್ಯೂಸ್ 18 ಕನ್ನಡ ಚಾನೆಲ್ ಜೊತೆಗೆ ನ್ಯೂಸ್ 18 ಕನ್ನಡದ ವೆಬ್ಸೈಟ್ಗೆ ನೀವು ಲಾಗಿನ್ ಮಾಡಿದ್ರೆ ಎಲ್ಲಾ ಸುದ್ದಿ ನಿಮಗೆ ಪ್ರತಿ ಕ್ಷಣ ಸಿಗುತ್ತೆ. news18kannada.comಗೆ ಲಾಗಿನ್ ಆದ್ರೆ ಮಿಸ್ ಆಗುವ ಚಾನ್ಸೇ ಇಲ್ಲ ಯಾವ ಸುದ್ದಿಯು. ನಮ್ಮ ಬೆಂಗಳೂರಲ್ಲಿ ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.